ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಅವರ ಪಕ್ಷದ ಪದಾಧಿಕಾರಿಗಳಿಗೆ ಕಾನೂನು ಯಾವಾಗಾರ ಒಂದು ಸಂದರ್ಭದಲ್ಲಿ ಮಾತ್ರ ನೆನಪಾಗುತ್ತೆ. ಕಾನೂನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡು ಕಾನೂನು ಪಾಲನೆ ಮಾಡಿಬಿಟ್ರೆ ಈ ಸಮಸ್ಯೆನೇ ಬರಲ್ಲ. ನೀವು ಕಾನೂನನ್ನ ಪಾಲನೆ ಮಾಡದ ಕಾರಣ, ಕಾನೂನನ್ನ ಗೌರವಿಸದ ಕಾರಣ ಮನ ಬಂದಂತೆ ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀವಿ, ಆಡಳಿತವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಸ್ಥಿತಪ್ರಜ್ಞೆನೂ ಸಹ ತಮ್ಮಲ್ಲಿ ಇಲ್ಲ. ಆ ಜವಾಬ್ದಾರಿನೂ ಇಲ್ಲ, ಆ ಮನವರಿಕೆನೂ ಇಲ್ಲ. ಮನ ಬಂದಂತೆ, ಇಷ್ಟ ಬಂದಂತೆ, ಬಾಯಿಗೆ ಬಂದಂತೆ ಮಾತಾಡುವಂಥ ಏನಾರು ವ್ಯಕ್ತಿಗಳು ಏನಾರು ಇದ್ದರೆ ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಡೀ ಸರ್ಕಾರದಲ್ಲಿ ಪ್ರತಿಯೊಬ್ಬ ಮಂತ್ರಿನೂ ಅದೇ ಭಾಷೆಯಲ್ಲಿ ಮಾತಾಡುವಂಥದ್ದು. ಹಾಗಾಗಿ ಇವರೇ ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಇವ್ರ ಕೆಳಗಡೆ ಕೆಲಸ ಮಾಡೋಂಥ ಅಧಿಕಾರಿಗಳು ಇನ್ನೇನು ಮಾತಾಡ್ಬೋದು, ಇನ್ನೇನು ಕೆಲಸ ಮಾಡ್ಬೋದು ಅನ್ನೋಂಥದ್ದು ವ್ಯಕ್ತವಾಗುತ್ತೆ. ಇದೇ ಮುಂಚೆ ಕುಕ್ಕರ್ನಲ್ಲಿ ಬಾಂಬ್ ಹಾಕುವಂಥ ವ್ಯಕ್ತಿಗಳು ಇವ್ರ ಸೋದರರು ಅಂತ ಹೇಳ್ಕೊತಾರೆ. ರಾಮೇಶ್ವರಂ ಕೆಫೆ ವಿಚಾರದಲ್ಲಿ ಏನೊಂದು ಸರ್ಕಾರದಲ್ಲಿದ್ದು ಆ ಬಾಂಬನ್ನು ಹಾಕಿರುವಂಥ ವ್ಯಕ್ತಿಗಳು ಯಾರಂದ್ರೆ ಅವ್ರ ವ್ಯಾಪಾರದ ವಿರೋಧಿಗಳು ಅಥವಾ ಅವರೇನು ಕಾಂಪಿಟೇಟರ್ಸ್ಗಳು ಮಾಡಿರುವಂಥದ್ದು ಇರ್ಬೋದು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಸರ್ಕಾರದಲ್ಲಿ ಇಟ್ಕೊಂಡು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಇವ್ರು ಇಷ್ಟ ಬಂದಂಗೆ ನಡ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡೋರಿಗೆ ಕೇಸ್ ವಿಡ್ರಾವಲ್. ಪ್ರತಿಯೊಂದು ಸಂದರ್ಭದಲ್ಲೂ ಇವ್ರು ನಡ್ಕೊಂಡಿರುವಂಥದ್ದು. ವಕ್ಫ್ ವಿಚಾರದಲ್ಲಿ ಒಂದು ಕಾನೂನು ಇದೆ, ಆಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಈ ಸಂವಿಧಾನದಲ್ಲಿ ಎಲ್ಲರೂ ವಕ್ಫಿನ ವಿಚಾರದಲ್ಲಿ ಇದೆಯಾ? ಈ ರೀತಿ ರೈತರ ಜಮೀನು ಯಾವ ರೀತಿ ವಕ್ಫು ತನ್ನ ಆಸ್ತಿಯನ್ನಾಗಿ ಮಾಡಿಕೊಂಡಿದೆ. ಇವತ್ತು ಯಾರೋ ಸಮುದಾಯದಿಂದ ಜನರು ವಕ್ಫಿಗೆ ದಾನ ಮಾಡೋಂಥದ್ದನ್ನ ಅದು ವಶಕ್ಕೆ ಪಡ್ಕೊಳ್ಳೋದಿಲ್ಲ. ಯಾವ ಟೈಟಲ್, ಏನು ಕಾನೂನನ್ನ ವಕ್ಫಿನ ವಿಚಾರದಲ್ಲಿ ಇವರಿಗೆ ಉಸಿರಿಲ್ಲ, ಬಾಯಿ ಇಲ್ಲ, ಮಾತಿಲ್ಲ, ಕಾನೂನಿಲ್ಲ. ಇಂಥ ಸರ್ವಾಧಿಕಾರ ಇರುವಂಥ ವಕ್ಫ್ ಕಾಯ್ದೆ, ಕಾನೂನು ಯಾವ ರೀತಿ ಜನ ವಿರೋಧಿಯಾಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ನಾಡಿನ ಜನ ಗೊತ್ತಿದೆ. ಈ ವಿಚಾರದಲ್ಲಿ ಪೂಜ್ಯ ಸ್ವಾಮಿಗಳು ಏನೊಂದು ಜನರಿಗೆ ಆಗ್ತಿರುವಂಥ ಅನ್ಯಾಯ, ಅವ್ರಿಗಾಗ್ತಿರೋ ಅನ್ಯಾಯ ಅಲ್ಲ, ಇಡೀ ಸಮಾಜಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂಥದ್ದಾಗಿದೆ. ನಿಮ್ಗೆ ಈ ರೀತಿ ವಿಚಾರಗಳು, ಮತ ಇನ್ನೊಂದು ಮತ್ತೊಂದು ಇರುವಂಥದ್ರಲ್ಲಿ ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿದ್ದೀರಾ ಅನ್ನೋಂಥದ್ದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಕೊಟ್ಟು ಮರುದಿನವೇ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇವರಂಗೆ ಬಂಡರಾಗಿಲ್ಲ, ಇವರಂಗೆ ಮಾತಾಡಿದ್ದೇನೆ ಸರಿ ಅನ್ಕೊಂಡು ಬಂಡರಾಗಿ ಹೋಗಿದ್ರು. ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಇದೇ ಒಬ್ಬ ನಾಸಿರ್ ಅಹಮದ್ ಅವರು MP ಆಗಿ ರಾಜ್ಯಸಭಾ ಎಲೆಕ್ಟ್ ಆದಾಗ ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ರು. ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿಲ್ಲ? ಎಷ್ಟು ಸಂದರ್ಭ, ಒಂದೆರಡು ಔರಂಗಜೇಬ್ ಅವರ ಒಂದು ಪ್ರತಿಮೆ, ಇನ್ನೊಂದು ಮತ್ತೊಂದು, ಇವನ್ನೆಲ್ಲ ಪ್ರದರ್ಶನವನ್ನು ಮಾಡ್ಕೊಂಡು ಬಂದಾಗ ಇವರಿಗೆ ಕಾನೂನು ಇರಲಿಲ್ವಾ? ಯಾವ ರೀತಿ ಇದ್ದಾರೆ ಇವರು? ಯಾವ ಸರ್ಕಾರನ ಇದೆ? ಸರ್ಕಾರಕ್ಕೆ ಏನಾದ್ರು ಗೌರವ ಇದೆಯಾ? ಏನಾದ್ರು ಒಂದು ಭ್ರಷ್ಟಾಚಾರ, ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರ ಹೇಳಿದ್ದಾರೆ, ಸೀಟ್ ಕೊಂಡು ಕೂತಾರೆ. ಅಥವಾ ಮೂಢ ಭ್ರಷ್ಟಾಚಾರ ಹೇಳ್ತಾರೆ, 5,000 ಕೋಟಿ ಸೀಟ್ ಕೊಂಡು ಕೂತಿದ್ದಾರೆ. ಅಥವಾ ವಾಲ್ಮೀಕಿ 87 ಕೋಟಿ ಹಣ ಎಷ್ಟು ರಿಕವರ್ ಮಾಡಿದ್ದೀರಾ? ಅದನ್ನು ಚಾರ್ಜ್ ಶೀಟಲ್ಲಿ ಏನಾರು ನೀವೇನಾರ ಕಾನೂನ, ನಿಮ್ಗೇನಾರು ಒಂದು ಕಾನೂನು, ತುಂಬ ನಿಮ್ಮನ್ನ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ. ನೀವೇನಾದ್ರು ಕಾನೂನು ಗೌರವಿಸಿ ಭಾಳ ಉತ್ತಮ ಕಾನೂನು ಪಾಲಕರಾಗ್ಬಿಟ್ರೆ ನನ್ನ ಸಾಷ್ಟಾಂಗ ನಮಸ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಉಪಮುಖ್ಯಮಂತ್ರಿಗಳು ಅಂತ ವಿಶೇಷವಾಗಿ ನನ್ನ ನಮಸ್ಕಾರಗಳು ಸಲ್ಲಿಸ್ತೀನಿ. ಆದರೆ ನೀವು ಯಾವತ್ತೂ ಕಾನೂನು ಪಾಲನೆ ಮಾಡಿದವರು ಅಲ್ಲ. ಸ್ವಾಮೀಜಿಯವರು ಆಯಿತು ಕಾನೂನು ನೀವು ಪಾಲನೆ ಮಾಡಿ, ಯಾರು ನಿಮ್ಮನ್ನು ತಡೆದಿಲ್ಲ. ಆದರೆ ನಿಮ್ಮ ನಡವಳಿಕೆಗಳು ಏಕಾಏಕಿ ಈ ರೀತಿ ಎತ್ಕಟ್ಟಂಥ ಪ್ರಯತ್ನ ಆಗಿರೋದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ನಿಮ್ಮಂಗೆ ಬಂಡರಾಗಿರಲ್ಲ ಸ್ವಾಮೀಜಿಯವರು. ಏನು ಒಂದು ಹೇಳಿಕೊಟ್ಟಿರೋಂಥ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೋಗಿ ನೋಟಿಸ್ ಕೊಟ್ಟಿರೋದಕ್ಕೆ ಉತ್ತರ ಏನು ಹೇಳಿದ್ದಾರೆ ಸ್ವಾಮೀಜಿಯವರು? ನಾನು ಅನಾರೋಗ್ಯವಾಗಿದ್ದೀನಿ, ನಾನು ಹುಷಾರಿಲ್ಲ, ನನ್ನ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಬನ್ನಿ ಉತ್ತರ ತಗೊಳ್ಳಿ, ಕೊಡ್ತೀನಿ. ಏನು ನಿಮ್ಗೆ ಉತ್ತರ ಬೇಕಾಗಿರೋ ನಿಮ್ಮ ನೋಟಿಸಿಗೆ ಉತ್ತರ ತಾನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಉತ್ತರವನ್ನು ಕೊಡ್ಲಿಕ್ಕಿದ್ದಾರೆ. ಈ ರೀತಿ ಇವ್ರ ನಡವಳಿಕೆಗಳು ಏನಿದೆಯೋ ಕಾನೂನು ಪಾಲನೆ ಮಾಡೋದು ಗೊತ್ತೇ ಇದೆ. ಆದರೆ ಯಾವ ರೀತಿ ನೀವು ನಡ್ಕೊಳ್ತೀರಾ, ನಿಮ್ಮ ಮನಸ್ಥಿತಿ ಏನು, ನಿಮ್ಮ ಅಧಿಕಾರ ತಲೆಗೆ ಹೋಗಿ ನಿಮಗೆ ಭೂಮಿ ಮೇಲೆ ನಿಂತಿಲ್ಲ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ಜನನೂ ಒಪ್ಪಲ್ಲ. ಹಾಗಾಗಿ ಇವತ್ತೇನು ಅವ್ರು ಕೊಟ್ಟಿದ್ದೀರೋ ಹೋಗಿ ಅವರ ಮಟ್ಟದಲ್ಲಿ ಹೋಗಿ ಉತ್ತರವನ್ನು ತಗೊಂಡು ನಿಮ್ಗೇನು ನೋಟಿಸ್ ಕೊಟ್ಟಿರೋದು ಉತ್ತರ ಪಡ್ಕೊಳ್ಳಿ. ಇಷ್ಟು ಮಾತ್ರ ಹೇಳಬಲ್ಲೆ. Ashwavega English News. Coming soon. Your channel, your voice, your trust.